ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಏನಿದು ಕೇಂದ್ರ ಸರ್ಕಾರದ ಆಪರೇಷನ್ ರಣಬೀರ್ ತ್ವರಿತಗತಿಯಲ್ಲಿ ಕೆಲಸ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಮೋದಿ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಗೆದ್ದ ಬೆನ್ನಲ್ಲೇ ಈಗ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಾಚರಣೆ ಜೋರಾಗಿದೆ. ಯಾಕಂದರೆ ಎಷ್ಟು ಉಗ್ರರನ್ನು ಕೊಂದರು, ಏನೇ ಮಾಡಿದ್ರು ಕೂಡ ಅಲ್ಲಿ ರಕ್ತ ಬೀಜಾಸುರರು ಎದ್ದೆದ್ದು ಬರ್ತಾರೆ. ಹಾಗಾಗಿ ಪಾಕಿಸ್ತಾನವನ್ನು ಅಲ್ಲೇ ಹೊಸಕ್ಕೆ ಹಾಕೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಡ ಮಾಡದೆ, ಮುಂದೆ ಯಾವತ್ತೋ ಮಾಡ್ತೀವಿ ಅಲ್ಲ, ತಡ ಮಾಡದೆ ಶುರು ಮಾಡೇ ಬಿಟ್ಟಿದ್ದಾರೆ. ಅದರ ಭಾಗವಾಗಿ ಈಗ ಆಪರೇಷನ್ ರಣಬೀರ್ ಗಮನ ಸೆಳೀತಾ ಇರೋದು. ಏನಾಗುತ್ತೆ ಇದರ ಪರಿಣಾಮ? ಹಾಗಾದರೆ ಪಾಕಿಸ್ತಾನಕ್ಕೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಪಾಕಿಸ್ತಾನಕ್ಕೆ ಎಷ್ಟು ಡ್ಯಾಮೇಜ್ ಆಗಿದೆ, ಅವರು ಎಷ್ಟು ದುಡ್ಡನ್ನು ವ್ಯಯಿಸಬೇಕು ಈಗ ಮತ್ತೆ ಪರಿಸ್ಥಿತಿ ಸುಧಾರಿಸ್ಕೊಳ್ಬೇಕು ಅಂದರೆ ಅನ್ನೋದು ಇದೊಂದು ಎಕ್ಸಾಂಪಲ್ ಮೂಲಕ ನೋಡ್ಬೋದು. ಆಪರೇಷನ್ ರಣಬೀರ್ ವಿಚಾರಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ನೋಡಿ, ವಾಯುನೆಲೆ ಛಿದ್ರವಾಗಿದೆಯಲ್ಲ ಅವ್ರದ್ದು, ಅದನ್ನು ರಿಪೇರಿ ಮಾಡೋದಕ್ಕೆ ತುರ್ತು ಟೆಂಡರ್ ಆಹ್ವಾನ ಮಾಡಿದೆ ಪಾಕಿಸ್ತಾನ. ಎಷ್ಟಾಗಿದೆ ಹಾನಿ ಅನ್ನೋದಕ್ಕಿದೆ ಸಾಕ್ಷಿ. ಅವ್ರಿಗೆ ಕನಿಷ್ಠ $3 ಬಿಲಿಯನ್ ಒಂದು ವಾಯುನೆಲೆ ರಿಪೇರ್ ಮಾಡೋದಕ್ಕೆ ಬೇಕು ಅಂತ ಹೇಳಲಾಗ್ತಿದೆ. ಈಗ ನೂರ್ ಖಾನ್ ಹೆಂಗೆ ಹೊಡೆದು ಹಾಕಿದ್ರು ಅನ್ನೋದನ್ನು ನಿನ್ನೆ ಪಾಕಿಸ್ತಾನ PMA ಒಪ್ಕೊಂಡಿದ್ದಾಯ್ತಲ್ವ. 2:30 ರಾತ್ರಿಗೆ ನನಗೆ ಕಾಲ್ ಬಂತು ಮುನೀರ್ ಕಡೆಯಿಂದ, ಪಾಕಿಸ್ತಾನದ ದೊಡ್ಡ ಏರ್ವೇಸ್ ಧ್ವಂಸ ಆಗಿದೆ ಅನ್ನೋದು ಒಪ್ಕೊಂಡ್ರಲ್ವ ಪ್ರಧಾನಿ. ಈಗ ನೋಡಿ, ತ್ವರಿತಗತಿಯಲ್ಲಿ ಟೆಂಡರ್ ಕರೆದಿದ್ದಾರೆ. ಸೇನಾ ಕೇಂದ್ರ ಕಚೇರಿಯನ್ನು ಇಸ್ಲಾಮಾಬಾದ್ಗೆ ಸ್ಥಳಾಂತರಿಸೋದಕ್ಕೆ. ಈಗಿರುವಂತಹ ಸೇನಾ ಕಚೇರಿ ಯಾವ ರೀತಿ ಧ್ವಂಸ ಆಗಿದೆ ಅವ್ರದ್ದು ಅಂದರೆ, ಅಲ್ಲಿ ಎಷ್ಟು ಹಾನಿಯಾಗಿದೆ ಅಂದರೆ ಈಗ ಇಸ್ಲಾಮಾಬಾದ್ಗೆ ಅದನ್ನು ಸ್ಥಳಾಂತರಿಸಬೇಕಾಗಿದೆ. ಎಲ್ಲಿ ಹೊಡೆದ್ರೆ ಪಾಕಿಸ್ತಾನಕ್ಕೆ ದೊಡ್ಡ ಲಾಸ್ ಆಗುತ್ತೆ ಅನ್ನೋದನ್ನು ನೋಡಿ ಭಾರತ ಹೊಡೆದಿರೋದ್ರಿಂದ ಈಗ ಕನಿಷ್ಠ $3 ಬಿಲಿಯನ್ ರಿಪೇರಿ ಮಾಡೋದಕ್ಕೆ ಬೇಕು. ಒಂದೊಂದು ಕಡೆಗೆ ಅಷ್ಟಷ್ಟು ಡ್ಯಾಮೇಜ್ ಆಗಿದೆ. ಮತ್ತು ಪಾಕಿಸ್ತಾನದ ಬಳಿ ರಿಸರ್ವ್ ಇರೋದೇ $7 ಬಿಲಿಯನ್ ಅಂತ ಹೇಳಲಾಗ್ತಾ ಇದೆ. ಈಗ IMF ಕೊಡಬೇಕಾದಂತಹ ದುಡ್ಡನ್ನು ಕೂಡ ತಡೆ ಹಿಡಿಯೋದಕ್ಕೆ ಬೇಕಾದ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಸ್ಯಾಂಕ್ಷನ್ ಏನೋ ಮಾಡಿತ್ತು IMF, ಆದರೆ ಅದನ್ನು ಪಾಕಿಸ್ತಾನದ ಕೈಗೆ ಸಿಗದಂತೆ ಮಾಡೋದಕ್ಕೆ ಭಾರತ ದಾಳವನ್ನು ಉರುಳಿಸೇ ಬಿಟ್ಟಿದೆ. ಇದರ ನಡುವೆ ಈಗ ತನ್ನ ಹತ್ರ ರಿಸರ್ವ್ ಇರುವ ಮನಿ, ಆ ಫಂಡ್ನ ಅರ್ಧದಷ್ಟು ಭಾಗವನ್ನು ಪಾಕಿಸ್ತಾನ ರಿಪೇರಿಗೆ ವ್ಯಯಿಸಬೇಕಾಗಿದೆ. ಇದು ಪಾಕಿಸ್ತಾನದಲ್ಲಿ ಈಗಾಗಲೇ ಆಗಿರುವ ಹಾನಿ ಅಲ್ವಾ. ಆಪರೇಷನ್ ರಣಬೀರ್ ವಿಚಾರಕ್ಕೆ ಬರೋಣ. ಈಗ ಏನಿದು ಆಪರೇಷನ್ ರಣಬೀರ್ ಮತ್ತು ಇದು ಪಾಕಿಸ್ತಾನಕ್ಕೆ ಯಾವ ರೀತಿ ಹೊಡೆತವನ್ನು ಕೊಡಬಲ್ಲದು ನೋಡಿ. ತ್ವರಿತಗತಿಯಲ್ಲಿ ಕೆಲಸ ಮುಗಿಸಿ ಅನ್ನೋ ಆದೇಶವನ್ನು ಭಾರತ ಸರ್ಕಾರ ಕೊಟ್ಟಿದೆ. ಇದು ಬೇರೆ ಏನೂ ಅಲ್ಲ, ನೀರಿಗೆ ಸಂಬಂಧಪಟ್ಟದ್ದು. ಇದು ಜಲಯುದ್ಧವನ್ನು ಅಸಲಿಗೆ ಈಗ ಪಾಕಿಸ್ತಾನ ಮುಗಿಸೋದಕ್ಕೆ ಇಂಪ್ಲಿಮೆಂಟ್ ಮಾಡೇ ತೋರಿಸೋಣ ಅಂತ ಭಾರತ ಮುಂದಾಗಿದೆ. ಈಗ ಆಲ್ರೆಡಿ ಅದರ ಬಿಸಿ ತಟ್ಟಾಗಿದೆ. ಜೇಲಮ್ಮು ಮತ್ತು ಚೀನಾಬ್ ನದಿ ನೀರನ್ನು ತಡೆ ಹಿಡಿಯುವ ಮೂಲಕ ಪಾಕಿಸ್ತಾನ ಮೊನ್ನೆ ಅಷ್ಟೇ ಪತ್ರ ಬರೆದು, ಇದು ಸರಿಯಲ್ಲ ನೀವು ಮಾಡ್ತಿರೋದು, ಕೃಷಿ ಆಧಾರಿತ ನಮ್ಮ ದೇಶ ಬಹಳ ಸಮಸ್ಯೆಗೀಡಾಗುತ್ತೆ, ಈ ಬೇಸಿಗೆಯಲ್ಲಿ ನಮ್ಮ ಕೃಷಿ ಬಿತ್ತನೆ ಶುರುವಾಗುವಂಥ ಸಮಯದಲ್ಲಿ ನೀವು ನೀರು ಬಿಡಲೇಬೇಕು ಅಂತ ಕೈಕಾಲು ಹಿಡ್ಕೊಳ್ಳೋ ತನಕ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ತಾ ಇದ್ದೀವಿ. ಆಲ್ರೆಡಿ ನಾವು ಈಗ ತಗೊಂಡಿರೋ ಸ್ಟೆಪ್ಗೆ. ಆದರೆ ಪಾಕಿಸ್ತಾನಕ್ಕೆ ಕುಡಿಯೋದಕ್ಕೂ ನೀರಿಲ್ಲದೆ, ಕೃಷಿಗೆ ಬಿಟ್ಟು ಹಾಕಿ ಕುಡಿಯೋದಕ್ಕೂ ಒಂದು ಹನಿ ನೀರು ಸಿಗದಂತೆ ಮಾಡೋದಕ್ಕೆ ಬಿಗ್ ಸ್ಟೆಪ್ ಒಂದನ್ನು ಈಗ ಇಡ್ತಿದ್ದು ಅದೇ ರಣಬೀರ್ ಕಾಲುವೆ. 60 ಕಿಲೋಮೀಟರ್ ಇರೋದನ್ನು 120 ಕಿಲೋಮೀಟರ್ಗೆ ತ್ವರಿತಗತಿಯಲ್ಲಿ ಕೆಲವೇ ತಿಂಗಳಲ್ಲಿ ಅದನ್ನು ವಿಸ್ತರಿಸುವಂಥ ಯೋಜನೆಯನ್ನು ಮಾಡಿ ಮುಗಿಸೋದಕ್ಕೆ ಅಧಿಕಾರಿಗಳಿಗೆ ಆದೇಶ ಆಗಿದೆ. ಏನು ಮಾಡುತ್ತೆ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ನೋಡಿ. ಸಿಂಧು ನದಿ ಜಲ ಒಪ್ಪಂದ 1960 ಇದನ್ನು ಅಮಾನತಲ್ಲಿ ಇಡಲಾಗಿದೆಯಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮೊನ್ನೆ ಜೈಶಂಕರ್ ಅವರು ಇದನ್ನೇ ಉತ್ತರ ಕೊಟ್ಟರು, ಒಂದು ಹನಿ ನೀರು ಸಿಗಲ್ಲ ನಿಮಗೆ. ಭಯೋತ್ಪಾದಕತೆ ಅನ್ನೋದು ಇತಿಹಾಸದ ಪುಟ ಸೇರೋ ತನಕ, ಪಾಕಿಸ್ತಾನದಲ್ಲಿ ಅದು ನಶಿಸಿ ಹೋಗುವ ತನಕ ಒಂದೇ ಒಂದು ಹುಲ್ಲುಕಡ್ಡಿಯಷ್ಟು ನಾವು ಮಾಡಿಕೊಂಡಂತಹ ಈ ಒಪ್ಪಂದ ನಿರ್ಧಾರ ಸಸ್ಪೆನ್ಷನ್ ಬಗ್ಗೆ ನಾವು ಒಂದೇ ಒಂದು ಸೂಜಿಯಷ್ಟು ಆ ಕಡೆ ಈ ಕಡೆ ಬದಲಾವಣೆ ಮಾಡಲ್ಲ ಅಂತ ಉತ್ತರ ಕೊಟ್ಟರಲ್ವ. ಈಗಾಗಲೇ ತನಗೆ ಲಭ್ಯ ಇರೋ ಹೆಚ್ಚಿನ ನೀರನ್ನು ಚೀನಾಬ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರೋ ರಣಬೀರ್ ಕಾಲುವೆಯನ್ನು ವಿಸ್ತರಿಸುವ ಮೂಲಕ ಯಾವ ರೀತಿ ಸಂಪೂರ್ಣವಾಗಿ ಬಂದ್ ಮಾಡಬಹುದು ಅನ್ನೋ ಯೋಜನೆಯನ್ನು ಕೈಗೆತ್ತಿಕೊಂಡೇ ಬಿಟ್ಟಿದೆ ಭಾರತ. ಸೊ ಇದರಿಂದಾಗಿ ಅತಿ ಹೆಚ್ಚಿನ ಪ್ರಮಾಣದ ನೀರು ಭಾರತಕ್ಕೆ ಲಭ್ಯ ಆಗುತ್ತೆ. ಇಷ್ಟು ದಿನ ಏನಾಗ್ತಿತ್ತು, ಈ ಐತಿಹಾಸಿಕ ಪ್ರಮಾದ ಸಿಂಧು ನದಿ ಒಪ್ಪಂದದಿಂದಾಗಿ 80% ಪಾಕಿಸ್ತಾನಕ್ಕೆ ಹೋಗ್ತಿತ್ತು, ಬರೀ 20% ಭಾರತಕ್ಕೆ ಬರ್ತಿದೆ. ಆದರೆ ಈಗ
ಶಾಶ್ವತವಾಗಿ ಪಾಕಿಸ್ತಾನಕ್ಕೆ ನೀರಿನ ಹೊಡೆತ ಕೊಡೋದಕ್ಕೆ ಈ ರಣಬೀರ್ ಕಾಲುವೆ ಪ್ರಾಜೆಕ್ಟನ್ನು ತ್ವರಿತಗತಿಯಲ್ಲಿ ಶುರು ಮಾಡಿರೋದು ನೋಡಿ. ಇದು ಒಂದು ರೀತಿಯಲ್ಲಿ ಯುದ್ಧನೇ. ತ್ವರಿತಗತಿಯಲ್ಲಿ ಕಾಮಗಾರಿ. ಒಪ್ಪಂದದ ಪ್ರಕಾರ ಭಾರತ ಸಿಂಧು ನದಿ ಉಪನದಿ ನೀರನ್ನು ಸೀಮಿತವಾಗಿ ಬಳಸ್ಕೊಳ್ತಾ ಇತ್ತು, ಉಳಿದದ್ದನ್ನು ಪಾಕಿಸ್ತಾನಕ್ಕೆ ಬಿಡ್ತಾ ಇದ್ವು. ಜೊತೆಗೆ ಕಾಲಕ್ಕೆ ಮಾಹಿತಿಯನ್ನು ಶೇರ್ ಮಾಡಬೇಕಿತ್ತು. ಈಗ ಆ ಒಪ್ಪಂದವನ್ನು ತಡೆ ಹಿಡಿದಿರೋದ್ರಿಂದಾಗಿ ಯಾವುದೇ ಕನ್ಸ್ಟ್ರಕ್ಷನ್ ವರ್ಕ್ಗೆ ನಮಗೆ ಅಡೆತಡೆ ಇಲ್ಲ. ಈ ಮೊದಲು ಕೇವಲ ನೀರಾವರಿಗೆ ಮಾತ್ರ ಬಳಕೆ ಆಗ್ತಿತ್ತು ಚೀನಾ ನೀರು. ಈಗ ಎಲ್ಲೆಲ್ಲಿ ಬೇರೆ ಕಡೆ ಕುಡಿಯೋ ನೀರಿನ ಅಭಾವ ಇರೋ ಕಡೆನೂ ಡೈವರ್ಟ್ ಮಾಡ್ಕೊಳ್ಬಹುದು ನಾವು. ಬರೀ ಆ ಭಾಗದಲ್ಲಿ ಅಷ್ಟೇ ಬಳಸ್ಬೇಕಂತಿಲ್ಲ, ಕಾಶ್ಮೀರಕ್ಕೆ ಮಾತ್ರ ಬಳಸ್ಬೇಕಂತಿಲ್ಲ. ಬೇರೆ ಬೇರೆ ಕಡೆಗೆ ನೀರನ್ನು ಡೈವರ್ಟ್ ಮಾಡೋ ರೀತಿ ಟೆಕ್ನಾಲಜಿ ಯೂಸ್ ಮಾಡೋದಕ್ಕೂ ಜಲಸಂಪನ್ಮೂಲ ಇಲಾಖೆ ನಿರ್ದೇಶನ ಕೊಟ್ಟಿದೆ. ಹಾಗೆ ಆ ನದಿಯಿಂದ ಜಲವಿದ್ಯುತ್ ಉತ್ಪಾದನೆ ಬರೋಬ್ಬರಿ 3000 ಮೆಗಾವ್ಯಾಟ್ಗೆ ಹೆಚ್ಚಿಸೋ ಯೋಜನೆಯನ್ನು ಸರ್ಕಾರ ಈಗ ಕೈಗೆತ್ತಿಕೊಂಡಿರೋದು. ಪ್ರಸ್ತುತ 60 ಕಿಲೋಮೀಟರ್ ಉದ್ದ ಇದೆ ಈ ರಣಬೀರ್ ಕಾಲುವೆ. ಅದನ್ನು ಡಬಲ್ ಮಾಡೋದು, ಈಗಿರೋ ಸಾಮರ್ಥ್ಯವನ್ನು ಡಬಲ್ ಮಾಡೋದು. 60 ಕಿಲೋಮೀಟರ್ ಇರೋದನ್ನು 120 ಕಿಲೋಮೀಟರ್ಗೆ ವಿಸ್ತರಿಸೋ ಯೋಜನೆಯಾಗಿದ್ದು ಇದು ಕೆಲಸವನ್ನು ತಕ್ಷಣ ನೀವು ಕೈಗೆತ್ತಿಕೊಂಡು ಸಮರೋಪಾದಿಯಲ್ಲಿಯೇ ಈ ಕಾಮಗಾರಿಯನ್ನು ಫಿನಿಶ್ ಮಾಡಬೇಕು. ಇದು ಫಸ್ಟ್ ಪ್ರಯಾರಿಟಿ ಅಂತ ತಗೊಂಡು ಈ ಕಾಮಗಾರಿ ಹಗಲು ರಾತ್ರಿ ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಆದರೂ ಮಾಡಿ ತಕ್ಷಣಕ್ಕೆ ಇದನ್ನು ಫಿನಿಶ್ ಮಾಡಬೇಕು. ಇದನ್ನು ಸ್ವತಃ ಸರ್ಕಾರದ ಒಬ್ಬರು ಹಿರಿಯ ಅಧಿಕಾರಿಯ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮತ್ತು ಕಠುವಾ, ರಾವಿ, ಪರಾಗ್ವಾಲ್ ಕಾಲುವೆಗಳಲ್ಲಿ ಹೂಳೆತ್ತೋ ಕೆಲಸ ಕೂಡ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಈ ಕಾಲುವೆಗಳಲ್ಲಿ ಹೂಳೆತ್ತುತ್ತಾ ಇದ್ದು ಅದರ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಮತ್ತಿದು ಡಬಲ್ ಆಗ್ತಾ ಇದೆ. ಈ ರಣಬೀರ್ ಆಪರೇಷನ್ ರಣಬೀರ್ ಅಂತಲೇ ಇದನ್ನು ಕರಿತಾ ಇದ್ದು ಈ ಕಾಲುವೆ ಡಬಲ್ ಆಗೋದ್ರಿಂದಾಗಿ ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ನೀರಿನ ಹೊಡೆತ ಕೊಟ್ಟು ನಾವು ಅದನ್ನು ವಿದ್ಯುತ್ ಮತ್ತು ಕೃಷಿ, ಕುಡಿಯೋ ನೀರಿಗೆ ಸಿಂಧೂ ನದಿ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ, ನಮಗಿದ್ದಿದ್ದು 20% ಅವಕಾಶ, ಆದರೆ ಈಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಬಳಸ್ಕೊಂಡು ಪಾಕಿಸ್ತಾನವನ್ನು ಬರ್ಬಾದ್ ಮಾಡೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ಹೂಳೆತ್ತೋ ಕೆಲಸ ಆಲ್ರೆಡಿ ಕಾಮಗಾರಿ ಶುರುವಾಗಿದ್ದು ರಣಬೀರ್ ಆಪರೇಷನ್ನನ್ನು ಕೂಡ ಈಗ ಹಗಲು ರಾತ್ರಿ ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ ಮಾಡಲಿದೆ ನಮ್ಮ ಟೀಮ್. ಸೊ ಅವುಗಳ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಕೃಷಿ ವಿದ್ಯುತ್ ಉತ್ಪಾದನೆಗೆ ವಿವಿಧ ಕಡೆಗಳಲ್ಲಿ ಅನುಕೂಲ ಆಗುತ್ತೆ. ಒಮರ್ ಅಬ್ದುಲ್ಲಾ ಇದನ್ನೇ ಹೇಳಿದರು, ನಮಗೆ ಈ ನದಿ ವಿಚಾರದಲ್ಲಿ, ಸಿಂಧೂರ್ ನದಿ ವಿಚಾರದಲ್ಲಿ ಬಹಳಷ್ಟು ವರ್ಷಗಳಿಂದ ಅನ್ಯಾಯನೇ ಹಾಕ್ಕೊಂಡು ಬಂದಿದೆ. ಈ ವಿಷಯದಲ್ಲಿ ಭಾರತೀಯರಿಗೆ ಮೋಸ ಆಗಿದೆ ಅನ್ನೋದನ್ನು ಒಮರ್ ಅಬ್ದುಲ್ಲಾ ಓಪನ್ ಆಗಿ ಹೇಳಿದ್ರು. ಪಾಪ ಮೆಹಬೂಬ್ ಮುಫ್ತಿ ಅಂತವ್ರಿಗಿದು ದೊಡ್ಡ ಅನ್ಯಾಯ ಭಾರತ ಮಾಡಿರೋದು. ಅಮಾಯಕರಿಗೆ ನೀರಿನ ಹೊಡೆತ ಕೊಟ್ಟಿದೆ. ಯುದ್ಧ ಅಂದರೆ ಶಸ್ತ್ರಾಸ್ತ್ರಗಳ ಮೂಲಕ ನಡಿಬೇಕು, ಆದರೆ ನೀರನ್ನೇ ಶಸ್ತ್ರದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಿರೋ ತಪ್ಪು ಅಂತ ಅವರೆಲ್ಲ ಬಾಯಿ ಬಿಡ್ಕೊಳ್ತಿದ್ದಾರೆ. ಬಟ್ ಒಮರ್ ಅಬ್ದುಲ್ಲಾ ಯಾವ ರೀತಿ ಸಮಸ್ಯೆಗೊಳಗಾಗಿದೆ ಜಮ್ಮು ಕಾಶ್ಮೀರ, ಸಿಂಧೂ ನದಿ ನೀರಿನ ಅನ್ಯಾಯ ನಮಗೆ ಹೆಂಗಾಗಿದೆ ಅನ್ನೋದನ್ನು ವಿವರಿಸಿ ಹೇಳಿದರು. ಈಗ ಅನ್ಯಾಯ ಜಮ್ಮು ಕಾಶ್ಮೀರಕ್ಕಷ್ಟೇ ಸರಿಪಡಿಸ್ಕೊಡೋದಲ್ಲ, ಈಗಿರೋ ಟೆಕ್ನಾಲಜಿಯಲ್ಲಿ ನೀರನ್ನು ಎಲ್ಲಿಗೆ ಬೇಕಾದರೂ ಡೈವರ್ಟ್ ಮಾಡಿಕೊಳ್ಳಬಹುದು, ಪಂಪ್ ಮಾಡಬಹುದು ಮತ್ತು ಬೇರೆ ಬೇರೆ ನಮ್ಮ ಟೆಕ್ನಾಲಜಿಯ ಮೂಲಕ ಅದನ್ನು ವಿವಿಧ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಬಹುದು. ಆ ರೀತಿ ಹೆಚ್ಚಿನ ಪ್ರಮಾಣವನ್ನು ನಾವೇ ಹಿಡಿದಿಟ್ಕೊಂಡು, ಈಗ ದೊಡ್ಡ ಡ್ಯಾಮೇ ಕಟ್ಟಿಬಿಡಬೇಕು ತಕ್ಷಣಕ್ಕೆ ಅಂತಿಲ್ಲ, ಡ್ಯಾಮ್ ಕಟ್ಟೋ ಕೆಲಸವು ಮುಂದಿನ ದಿನಗಳಲ್ಲಿ ಆಗಬಹುದು. ಆದರೆ ತಕ್ಷಣಕ್ಕೆ ಈ ಕೂಡಲೇ ಆ ನೀರನ್ನು ಸ್ಟಾಪ್ ಮಾಡೋದಕ್ಕೆ ಕೆಲಸವನ್ನು ಭಾರತ ಸರ್ಕಾರ ಶುರು ಮಾಡಿಸ್ತಿರೋದು. ಒಂದು ದೇಶಕ್ಕೆ ನೀರಿನ ಹೊಡೆತ ಅನ್ನೋದು ಮಾರಣಾಂತಿಕವಾಗತ್ತೆ. ಉಗ್ರರನ್ನು ಹೊಡೆದ್ರೆ ಎಷ್ಟು ಜನರನ್ನು ಹೊಡಿಬಹುದು? 150 ಜನ ಹೊಡೆದ್ರು. ಎದ್ದೆದ್ದು ಬರ್ತಾರೆ ಅವರು ರಕ್ತ ಬೀಜಾಸುರರು. 50-60 ಜನ ಸೈನಿಕರನ್ನು ಹೊಡೆದ್ರು. ತಾಗೋದಿಲ್ಲ ಅವ್ರಿಗೆ, ಟರ್ಕಿ, ಚೀನಾ ಕಳಿಸ್ಕೊಡ್ತಾರೆ ಸೈನಿಕರನ್ನು. ಯಾಕಂದರೆ ಪಾಕಿಸ್ತಾನ ಅನ್ನೋದು ಚೀನಾದ ಒಂದು ಆಟದ ಬೊಂಬೆ. ಪಾಕಿಸ್ತಾನಕ್ಕೆ ಕಾಶ್ಮೀರ ಬೇಕೋ ಬೇಡವೋ, ಅಲ್ಲಿರೋ ಸಿಂಧು, ಬಲೂಚಿಸ್ತಾನ ಅವರನ್ನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅವ್ರ ಹತ್ರ. ಇನ್ನು POK ತಗೊಂಡು ಇನ್ನೊಂದು ತಗೊಂಡು ಏನು ಮಾಡ್ತಾರೆ ಅವರು? ಆದರೆ ಈ ಇಶ್ಯೂವನ್ನು ಜೀವಂತವಾಗಿ ಇರಿಸುವಂತೆ ಚೀನಾದಂತಹ, ಅಮೆರಿಕದಂತಹ ಬೇರೆ ಬೇರೆ ರಾಷ್ಟ್ರಗಳು ಪಾಕಿಸ್ತಾನವನ್ನು ಗೊಂಬೆ ಮಾಡ್ಕೊಂಡಿದೆ. ನಾವು ನಿಮಗೆ ದುಡ್ಡು ಕೊಡಬೇಕಂದ್ರೆ ಅಲ್ಲಿ ಹೊಡಿರಿ, ಇಲ್ಲಿ ಹೊಡಿರಿ, ಅದೇ ಅವ್ರ ಕೆಲಸ. ಸೊ ಪಾಕಿಸ್ತಾನವನ್ನೇ ಅಳಿಸಿ ಹಾಕಬೇಕಂದ್ರೆ ಏನು ಮಾಡಬೇಕು? ರಾಜತಾಂತ್ರಿಕವಾಗಿ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಈಗ ನಮ್ಮ ವಿದೇಶಾಂಗ ನಿಯೋಗ ಹೋಗ್ತಾ ಇದೆ, ವಿಶ್ವಸಂಸ್ಥೆಯಲ್ಲಿ ದಾಳ ಉರುಳಿಸಿದ್ದಾಗಿದೆ. ಆಲ್ರೆಡಿ ಆ ಟೆರರ್ ಆ್ಯಕ್ಟಿವಿಟಿ ಬಂದ್ ಮಾಡಿಸೋದಕ್ಕೆ ಪ್ರಯತ್ನಗಳನ್ನು ಶುರು ಮಾಡಿದ್ದಾಗಿದೆ. IMF ದುಡ್ಡು ನಿಲ್ಲಿಸೋದಕ್ಕೆ ಸ್ಯಾಂಕ್ಷನ್ ಆಗಿರೋದನ್ನು ಕೂಡ ಹಿಂಪಡೆಯೋದಕ್ಕೆ ಪ್ರಯತ್ನವನ್ನು ಶುರು ಮಾಡಿದ್ದಾಗಿದೆ. ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಮ್ಮ ಹತ್ರನೇ ಇರೋ ಕೀಲಿಕೈ, ಬೇರೆ ಯಾರನ್ನೂ ಬೇಡ್ಕೊಳ್ಬೇಕಾಗಿಲ್ಲ. ಈ ಸಿಂಧೂ ನದಿ ನೀರು
ಸೊ ಜಲಾಘಾತ ಅತ್ಯಂತ ಮಾರಣಾಂತಿಕವಾಗಿರಲಿದೆ ಪಾಕಿಸ್ತಾನಕ್ಕೆ, ಮತ್ತದರ ಆ್ಯಕ್ಷನ್ ಶುರುವಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.